ನಮಸ್ಕಾರ ವೀಕ್ಷಕರೇ, ಫ್ರೀಡಂ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಚನಾ ನಂಜುಂಡ. ನಮ್ಮ ಪ್ರಪಂಚದಾದ್ಯಂತ ಒಂದು ಸಿನಿಮಾ ಹೆಚ್ಚಾಗಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದು ಯಾವ ಸಿನಿಮಾ ಅಂದ್ರೆ ಕ್ರಿಸ್ಟೋಫರ್ ನೋಲನ್ ಅವರು ನಿರ್ದೇಶಿಸಿರುವಂತಹ ದ ಒಡಿಸಿ ಸಿನಿಮಾ. ನೀವು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಈ ಸಿನಿಮಾದ ಪೋಸ್ಟರ್ಗಳನ್ನ ನೋಡಿರಬಹುದು, ಹಾಗೂ ಈ ಸಿನಿಮಾದ ಬಗ್ಗೆ ಕೇಳಿರಬಹುದು ಕೂಡ. ಏನ್ ಈ ಸಿನಿಮಾ, ಯಾಕೆ ಈ ಸಿನಿಮಾ ಬಗ್ಗೆ ಹೆಚ್ಚಾಗಿ ಚರ್ಚೆ ಆಗ್ತಿದೆ? ಬೇರೆ ಎಷ್ಟೋ ಸಿನಿಮಾಗಳು ಬರ್ತವೆ, ವಿದೇಶ ಸಿನಿಮಾಗಳು, ಆದ್ರೆ ಅವೆಲ್ಲ ಅಷ್ಟು ಚರ್ಚೆಗೆ ಕಾರಣ ಆಗೋದಿಲ್ಲ. ಆದ್ರೆ ಈ ಸಿನಿಮಾ ಬಗ್ಗೆ ಯಾಕೆ ಇಷ್ಟೊಂದು ಮಾತನಾಡ್ತಿದ್ದಾರೆ ಅಂತ ನೀವು ಯೋಚನೆ ಮಾಡಿರಬಹುದು. ಯಾಕಂದ್ರೆ ಈ ಸಿನಿಮಾ ಒಂದಲ್ಲ ಎರಡಲ್ಲ, ಹಲವು ವಿಶೇಷತೆಗಳಿಂದ ಕೂಡಿದೆ. ಅದರ ಬಜೆಟ್ ಆಗಿರಬಹುದು, ಅದು ತೆರೆ ಕಾಣ್ತಾ ಇರುವಂತಹ ರೀತಿ ಆಗಿರಬಹುದು, ಅದನ್ನ ಮಾಡಿರುವಂತಹ ಮೇಕಿಂಗ್ ಆಗಿರಬಹುದು, ಅದರಲ್ಲಿ ಆಕ್ಟ್ ಮಾಡಿರುವಂತಹ ಆಕ್ಟರ್ಸ್ ಆಗಿರಬಹುದು, ಹೀಗೆ ಒಂದೊಂದು ವಿಷಯದಲ್ಲೂ ಕೂಡ ಒಡಿಸಿ ಸಿನಿಮಾ ತನ್ನ ಒಂದು ಅದ್ಧೂರಿತನವನ್ನ ತೋರಿಸುತ್ತೆ. ಮೊದಲಿಗೆ ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಈ ಒಡಿಸಿ ಸಿನಿಮಾವನ್ನ ಏನು ಕ್ರಿಸ್ಟೋಫರ್ ನೋಲನ್ ಅವರು ನಿರ್ದೇಶನ ಮಾಡಿದ್ದಾರೆ, ದೊಡ್ಡ ರೀತಿಯಲ್ಲಿ ಅದನ್ನ ಚಿತ್ರೀಕರಣ ಮಾಡಿದ್ದಾರೆ. ಪ್ರಮುಖವಾಗಿ ಈ ಒಂದು ಸಿನಿಮಾವನ್ನ ಬರೋಬ್ಬರಿ 2,000 ಕೋಟಿಯನ್ನ ಇನ್ವೆಸ್ಟ್ ಮಾಡಿರುವಂಥದ್ದು. ನೀವು ಯೋಚನೆ ಮಾಡಬಹುದು, ಇಷ್ಟೊಂದೆಲ್ಲ ಖರ್ಚು ಮಾಡುವಂಥದ್ದು ಏನಿದೆ ಈ ಸಿನಿಮಾಗೆ, ಅಂಥದ್ದು ಏನು ಯೂಸ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ ಹೇಳಿ. ಹೆಚ್ಚಾಗಿ ಯಾವುದಾದ್ರೂ ಸಿನಿಮಾ ತೆರೆ ಕಾಣಬೇಕು ಅಂದ್ರೆ 1,000 ಕೋಟಿ ಖರ್ಚು ಮಾಡಿದ್ರೆ ಅದು ಬಹಳ ಅದ್ದೂರಿತನದಿಂದ ಕೂಡಿರುತ್ತೆ. ಹಾಗೂ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಕೂಡ ಬಂದಿರಬಹುದು, ವಿದೇಶಿ ಸಿನಿಮಾ ಅಲ್ವಾ, ಹೀಗಾಗಿ ಅದರಲ್ಲಿ ನಾವು ಜಾಸ್ತಿ ಗ್ರಾಫಿಕ್ಸ್ಗಳನ್ನು ನೋಡ್ತೀವಿ, ಕಂಪ್ಯೂಟರ್ ಗ್ರಾಫಿಕ್ಸ್ ಜಾಸ್ತಿ ಇರುತ್ತೆ, ಹಾಗೂ ಜಾಸ್ತಿ ಗ್ರೀನ್ ಮ್ಯಾಟಲ್ಲಿ ಇದನ್ನ ಶೂಟ್ ಮಾಡಿರ್ತಾರೆ, CG ಇರುತ್ತೆ, ಈ ರೀತಿ ಎಲ್ಲ ನೀವು ಯೋಚನೆ ಮಾಡಬಹುದು. ಖಂಡಿತವಾಗ್ಲೂ ಅಲ್ಲ. ಈ ಸಿನಿಮಾವನ್ನ ಏನು ಕ್ರಿಸ್ಟೋಫರ್ ನೋಲನ್ ಅವರು ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ, ಅವರು ಈ ಸಿನಿಮಾವನ್ನ ನಿರ್ದೇಶನ ಮಾಡಿರೋದು ಎಲ್ಲವೂ ಕೂಡ ನೈಜ ಸ್ಥಳಗಳಿಗೆ ಹೋಗಿ ಅಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಮತ್ತೊಂದು ಪ್ರಮುಖ ವಿಚಾರ ಈ ಸಿನಿಮಾದಲ್ಲಿ ಏನು ಅಂದ್ರೆ, ಈ ಸಿನಿಮಾವನ್ನ ಸೆರೆ ಹಿಡಿದಂತಹ ಕ್ಯಾಮ್ರಾ. ಯಾವಾಗಲೂ ಕೂಡ ಸಿನಿಮಾವನ್ನ ನಾವು ತೆರೆ ಮೇಲೆ ತರಬೇಕು ಅಂದ್ರೆ ಅದನ್ನ ನಾವು ಏನನ್ನ ಉಪಯೋಗಿಸಿ ಅದನ್ನ ಚಿತ್ರೀಕರಣ ಮಾಡಿರ್ತೀವಿ ಅನ್ನೋದು ತುಂಬಾ ಪ್ರಮುಖವಾದಂತಹ ಸ್ಥಾನವನ್ನ ಪಡೆಯುತ್ತೆ. ಯಾಕಂದ್ರೆ ಆ ಒಂದು ಕ್ಯಾಮ್ರಾ ಕ್ಲಾರಿಟಿನೇ ಎಲ್ಲವನ್ನೂ ಕೂಡ ಚೆನ್ನಾಗಿ ತೋರಿಸೋದು. ನಾವು ಎಷ್ಟೇ ಚೆನ್ನಾಗಿ ಆಕ್ಟ್ ಮಾಡಿದ್ರೂ ಕೂಡ ಆ ಒಂದು ಕ್ಯಾಮ್ರಾ ಕ್ಲಾರಿಟಿ ಆಗಿರಬಹುದು, ಹಾಗೂ ನಿಖರತೆ ಆಗಿರಬಹುದು, ಎಲ್ಲವೂ ಕೂಡ ಕ್ಯಾಮ್ರಾದಲ್ಲಿರುತ್ತೆ. ಹೀಗಾಗಿ ಈ ಸಿನಿಮಾ ಏನು ಚಿತ್ರೀಕರಣ ಮಾಡಿದ್ದಾರೆ ಅದನ್ನ ಐಮ್ಯಾಕ್ಸ್ ಕ್ಯಾಮ್ರಾವನ್ನ ಉಪಯೋಗಿಸಿ ಒಂದು ಸಿನಿಮಾವನ್ನ ಚಿತ್ರೀಕರಣ ಮಾಡಿರೋದು. ಅಂದ್ರೆ ಇದೊಂದು ವಿಭಿನ್ನವಾದಂತಹ ಒಂದು ಕ್ಯಾಮ್ರಾ. ಈ ಕ್ಯಾಮ್ರಾದಲ್ಲಿ ನೀವು ತುಂಬಾ ಒಂದು ನೈಜತೆಯನ್ನ ನೋಡಬಹುದು, ಹಾಗೂ ಸ್ಪಷ್ಟವಾಗಿ ನೀವು ಆ ಒಂದು ವಿಜುವಲ್ಸ್ ಅನ್ನ ನೋಡಬಹುದು. ಹೀಗಾಗಿ ಈ ಐಮ್ಯಾಕ್ಸ್ ಕ್ಯಾಮ್ರಾಗಳು ತುಂಬಾ ದುಬಾರಿಯಾಗಿರ್ತವೆ, ಹಾಗೂ ಇದರಲ್ಲಿ ಚಿತ್ರೀಕರಣ ಮಾಡೋದು ಕೂಡ ಅಷ್ಟು ಸುಲಭವಾದಂತಹ ಕೆಲಸ ಅಲ್ಲ. ಹೀಗಾಗಿ ಒಡಿಸಿ ಸಿನಿಮಾವನ್ನ ಏನು ಕ್ರಿಸ್ಟೋಫರ್ ನೋಲನ್ ಅವರು ನಿರ್ದೇಶನ ಮಾಡಿದ್ದಾರೆ, ಐಮ್ಯಾಕ್ಸ್ ಕ್ಯಾಮ್ರಾಗಳನ್ನ ಬಳಸಿ ಈ ಒಂದು ಸಿನಿಮಾವನ್ನ ನಿರ್ದೇಶನ ಮಾಡಿರೋದು. ಮತ್ತೊಂದು ವಿಚಾರ ಏನು ಅಂದ್ರೆ, ಈ ರೀತಿಯ ಕ್ಯಾಮ್ರಾಗಳಲ್ಲಿ ಆ ಒಂದು ಸಿನಿಮಾವನ್ನ ಶೂಟ್ ಮಾಡಿದಾಗ ಆ ಸಿನಿಮಾವನ್ನ ಪ್ರದರ್ಶನ ಮಾಡೋದಕ್ಕೂ ಕೂಡ ಅದೇ ರೀತಿಯಾದಂತಹ ಥಿಯೇಟರ್ಗಳು ಬೇಕಾಗತ್ತೆ, ಅದೇ ರೀತಿಯಾದಂತಹ ಸ್ಕ್ರೀನ್ಗಳು ಬೇಕಾಗತ್ತೆ, ಥಿಯೇಟರ್ ಸ್ಕ್ರೀನ್ಗಳು ಬೇಕಾಗತ್ತೆ. ಹೀಗಾಗಿ ಈ ಸಿನಿಮಾ ಯಾವ ರೀತಿಯಾಗಿ ದುಬಾರಿತನದಿಂದ ಒಂದು ಶೂಟಿಂಗ್ ಅನ್ನ ಮಾಡ್ತು, ಅದೇ ರೀತಿಯಾಗಿ ಅದನ್ನ ನಾವು ತೆರೆ ಕಾಣಿಸ್ಬೇಕು ಅಂದ್ರೆ ಅಷ್ಟೇ ದುಡ್ಡು ಖರ್ಚಾಗತ್ತೆ. ಮತ್ತೊಂದು ಪ್ರಮುಖ ವಿಚಾರ ವೀಕ್ಷಕರೇ, ಈ ಒಂದು ಸಿನಿಮಾದಲ್ಲಿ ಏನು ಅಂದ್ರೆ, ಈ ಸಿನಿಮಾವನ್ನ ನಾವು ಭಾರತದಲ್ಲಿ ನೋಡೋದಕ್ಕಾಗೋದಿಲ್ಲ. ನೋಡಿದ್ರೂ ಕೂಡ ಆ ಸಿನಿಮಾದ ಕಂಪ್ಲೀಟ್ ಆದಂತ ಒಂದು ಟ್ರೀಟ್ ಅಂತ ಹೇಳ್ತಾರಲ್ಲ, ಒಂದು ಮಜಾ ಅಂತ ಹೇಳ್ತಾರಲ್ಲ, ಆ ಸಿನಿಮಾ ನೋಡಿದ್ದು ಅದು ಬರೋದಿಲ್ಲ. ಯಾಕಂದ್ರೆ ಈ ಸಿನಿಮಾವನ್ನ ಏನು ಐಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದಾರೆ, ಈ ಸಿನಿಮಾವನ್ನ ನಾವು ಐಮ್ಯಾಕ್ಸ್ ಥಿಯೇಟರ್ ಅಲ್ಲೇ ನೋಡ್ಬೇಕಾಗತ್ತೆ. ಐಮ್ಯಾಕ್ಸ್ ಥಿಯೇಟರ್ ಅಂದ್ರೆ ಏನು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಐಮ್ಯಾಕ್ಸ್ ಥಿಯೇಟರ್ ಅಂದ್ರೆ ಮಾಮೂಲಿ ನಾವು ನಮ್ಮ ಸುತ್ತಮುತ್ತ ಇರೋ ಥಿಯೇಟರ್ಗಳು ಇರ್ತಾವಲ್ಲ, ಆ ರೀತಿಯಾಗಿರೋದಿಲ್ಲ. ಐಮ್ಯಾಕ್ಸ್ ಥಿಯೇಟರ್ ಅಂದ್ರೆ ಇಲ್ಲಿ ಬಹಳ ಈ ರೀತಿಯಾದ ಒಂದು ಚೌಕಾಕಾರದಲ್ಲಿರುತ್ತೆ. ಯೂಶಲಿ ನಾವು ರೆಕ್ಟಾಂಗಲ್ ಶೇಪಲ್ಲಿ ನೋಡ್ತೀವಿ ಥಿಯೇಟರ್ ಅಂದರೆ, ಬಟ್ ಐಮ್ಯಾಕ್ಸ್ ಥಿಯೇಟರ್ ಅದಕ್ಕಿಂತ ತುಂಬ ಡಿಫ್ರೆನ್ಸ್ ಇರುತ್ತೆ, ಒಂದು ಚೌಕಾಕಾರದಲ್ಲಿರುತ್ತೆ. ಹಾಗೂ ನಾವು ನೋಡುವಂತಹ ವಿಜುವಲ್ಸ್ ಏನಿದೆ, ಈಗ ಒಂದು ಸಮುದ್ರ ನೋಡ್ತಾ ಇದ್ದೀವಿ ಅಂದರೆ ಸಮುದ್ರ ಕೇವಲ ನಮ್ಮ ಮುಂದೆ ಕಾಣಿಸುತ್ತೆ, ಆದರೆ ಐಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ನಾವು ಶೂಟ್ ಮಾಡಿದಂತಹ ಸಿನಿಮಾಗಳನ್ನು ನೀವು ಐಮ್ಯಾಕ್ಸ್ ಥಿಯೇಟರಲ್ಲಿ ನೋಡಿದ್ರೆ ನಾವು ಸುತ್ತ ಒಂದು ಸಮುದ್ರದ ಮಧ್ಯೆ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದೀವಿ ಅನ್ನೋ ಒಂದು ಫೀಲ್ ಬರುತ್ತೆ. ಹೀಗಾಗಿ ಐಮ್ಯಾಕ್ಸ್ ಕ್ಯಾಮ್ರಾದಲ್ಲಿ ಸಿನಿಮಾವನ್ನು ಶೂಟ್ ಮಾಡಿದಾಗ ಅದನ್ನು ನೋಡೋದು ಕೂಡ ನಾವು ಐಮ್ಯಾಕ್ಸ್ ಥಿಯೇಟರಲ್ಲೇ ನೋಡಬೇಕಾಗತ್ತೆ. ಹೀಗಾಗಿ ಭಾರತದಲ್ಲಿ ಈ ಒಂದು ಸಿನಿಮಾದ ಅನುಭವವನ್ನು ನಾವು ಪಡೆಯೋದಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ. ಯಾಕಂದ್ರೆ ನಮ್ಮ ಭಾರತದಲ್ಲಿ ಈ ರೀತಿಯಾದಂತಹ ಒಂದು ಥಿಯೇಟರ್ ಇಲ್ಲ. ಒಂದೇ ಒಂದು ಥಿಯೇಟರ್ ನಮ್ಮ ಭಾರತದಲ್ಲಿದೆ, ಆದರೂ ಕೂಡ ಅದನ್ನ ಸೈಂಟಿಫಿಕ್ ರಿಸರ್ಚ್ಗಾಗಿ ಅವರು ಇಟ್ಟಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಕಮರ್ಷಿಯಲ್ ಯೂಸಿಗೆ ಅವರು ಆ ಒಂದು ಥಿಯೇಟರ್ ಅನ್ನ ಕೊಡೋದಿಲ್ಲ. ಇನ್ನುಳಿದಂತೆ ಇಡೀ ವಿಶ್ವದಾದ್ಯಂತ ಈ ರೀತಿಯಾಗಿ ನಾವೇನು ಐಮ್ಯಾಕ್ಸ್ ಥಿಯೇಟರ್ ಅಂತ ಹೇಳಿದ್ವಿ, ಈ ರೀತಿಯಾದಂಥ ಐಮ್ಯಾಕ್ಸ್ ಥಿಯೇಟರ್ ಇಡೀ ವಿಶ್ವದಾದ್ಯಂತ ಕೇವಲ 41 ಕಡೆ ಮಾತ್ರ ಈ ರೀತಿಯಾದಂತಹ ಒಂದು ಥಿಯೇಟರ್ಗಳಿರೋದು. ಹೀಗಾಗಿ ಒಡಿಸಿ ಸಿನಿಮಾವನ್ನ ಏನು 2,000 ಕೋಟಿ ಹಾಕಿ ಈ ಸಿನಿಮಾವನ್ನ ತೆಗೆದಿದ್ದಾರೆ, ಎಲ್ಲಂದ್ರೂ ಅಲ್ಲಿ ನೋಡೋದಕ್ಕೆ ಆಗೋದಿಲ್ಲ. ನೋಡಿದ್ರೂ ಕೂಡ
ನೀವು ಅನ್ಕೊಳ್ಬಹುದು, ಹಾಗಾದ್ರೆ ನೋಡ್ತಾ ಇದಾರಲ್ಲ ಭಾರತದಲ್ಲೆಲ್ಲ ಒಡಿಸಿ ಸಿನಿಮಾ ಬಿಡುಗಡೆ ಆಗಿದೆಯಲ್ಲ, ಇವ್ರು ನೋಡಿದ್ರೆ ಹಿಂಗೆ ಹೇಳ್ತಿದ್ದಾರೆ ಅಂತ ನೀವು ಯೋಚನೆ ಮಾಡಬಹುದು. ನೋಡ್ತಾರೆ, ಆದರೆ ಆ ಸಿನಿಮಾದ ಮೇಲಿನ ಭಾಗ ಹಾಗೂ ಕೆಳಗಿನ ಭಾಗ ಕಂಪ್ಲೀಟಾಗಿ ಕಟ್ ಆಗಿರುತ್ತೆ. ಬರೀ ಒಂದು ಅರ್ಧ ಮಾತ್ರ ಕಾಣುತ್ತೆ. ಈಗ 100% ಆ ವಿಜುವಲ್ಸ್ ಇದ್ರೆ ಆ 100% ಅಲ್ಲಿ ಕೇವಲ ನೀವು 40% ಮಾತ್ರ ತೆರೆ ಮೇಲೆ ನೋಡೋದಕ್ಕಾಗತ್ತೆ. ಈ ಮೂಲಕ ನಮ್ಗೇನೋ ಒಂದು ರೀತಿಯಾಗಿ ಆ ಸಿನಿಮಾದ ಒಂದು ಕಂಪ್ಲೀಟ್ ಅನುಭವವನ್ನು ನಾವು ಪಡೆಯೋದಕ್ಕಾಗಲ್ಲ. ಈ ಒಂದು ಒಡಿಸಿ ಸಿನಿಮಾವನ್ನ ಏನು ಕ್ರಿಸ್ಟೋಫರ್ ನೊಲನ್ ಅವರು ನಿರ್ದೇಶನ ಮಾಡಿದ್ದಾರೆ, ದೊಡ್ಡ ಮೊತ್ತವನ್ನು ಹಾಕಿ ಈ ಒಂದು ಸಿನಿಮಾವನ್ನ ಆ ರೀತಿಯಾದಂತಹ ಥಿಯೇಟರಲ್ಲಿ ನೋಡಿದ್ರೆ ಮಾತ್ರ ಅದರ ಒಂದು ಅನುಭವವನ್ನು ಮಾಡಬಹುದು. ಆದರೆ ನಮ್ಮ ಭಾರತದಲ್ಲಿ ಇದು ಸಾಧ್ಯವಿಲ್ಲ. ಹೀಗಾಗಿ ಎಷ್ಟೋ ಜನ ವಿದೇಶಕ್ಕೆ ಹೋಗಿ ಕೂಡ ಈ ಸಿನಿಮಾಗಳನ್ನು ನೋಡ್ತಾ ಇದ್ದಾರೆ. ಫ್ರಾನ್ಸಲ್ಲಿ ಹೆಚ್ಚಾಗಿ ಈ ರೀತಿಯ ಥಿಯೇಟರ್ಗಳಿವೆ, ಈ ರೀತಿಯಾಗಿ ಸಿನಿಮಾಗಳು ಕೂಡ ಮಾಡ್ತಾರೆ. ಈ ಐಮ್ಯಾಕ್ಸ್ ಕ್ಯಾಮ್ರಾಗಳನ್ನು ಉಪಯೋಗಿಸಿ ಸಿನಿಮಾಗಳು ಬರೋದು ತೀರಾ ಕಡಿಮೆ, ಯಾಕಂದರೆ ಅದಕ್ಕೆ ಅದೇ ರೀತಿಯಾದಂತಹ ಥಿಯೇಟರ್ಗಳು ಬೇಕು. ಇದೀಗ ಈ ಒಂದು ಸರ್ಕಸ್ಸನ್ನು ಕ್ರಿಸ್ಟೋಫರ್ ನೊಲನ್ ಅವರು ಮಾಡಿರುವಂಥದ್ದು, ಅಂದರೆ ಮಾಡೋದಕ್ಕೂ ಕೂಡ ತುಂಬ ಖರ್ಚಾಗುತ್ತೆ. ಈ ಸಿನಿಮಾವನ್ನು ನೋಡೋದಕ್ಕೂ ಕೂಡ ಪ್ರೇಕ್ಷಕರು ಕೂಡ ಅದೇ ಥರ ಕಷ್ಟಪಡಬೇಕಾಗತ್ತೆ, ಯಾಕಂದರೆ ಅದೇ ರೀತಿಯಾದಂತಹ ಒಂದು ಥಿಯೇಟರ್ ಬೇಕಾಗುತ್ತೆ. ಮತ್ತೊಂದು ಈ ಸಿನಿಮಾದಲ್ಲಿ ಏನು ಅಂದರೆ, ಈ ಹಿಂದೆ ಕ್ರಿಸ್ಟೋಫರ್ ನೊಲನ್ ಅವರು ಯಾವುದೇ ಸಿನಿಮಾಗಳು ಮಾಡಬೇಕಾದ್ರೂ ಕೂಡ ಆ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಕೇವಲ ಅವರು ಯಾವ ಸಿನಿಮಾವನ್ನು ಮಾಡಿರ್ತಾರೆ ಆ ದೇಶಕ್ಕೆ ಮಾತ್ರ ಸೀಮಿತವಾಗಿ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗೋದಲ್ಲ, ಇಡೀ ವಿಶ್ವದಾದ್ಯಂತ ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುತ್ತೆ. ಅದೇ ರೀತಿ ಈ ಸಿನಿಮಾವಲ್ಲೂ ಕೂಡ ತುಂಬ ನಿರೀಕ್ಷೆಯನ್ನು ಇಟ್ಕೊಂಡು ಈ ಸಿನಿಮಾವನ್ನು ಇದೇ ಜುಲೈ 7ನೇ ತಾರೀಕು ಬಿಡುಗಡೆ ಮಾಡಿದ್ರು. ಆದರೆ ನಿರೀಕ್ಷಿತವಾದಂತಹ ಒಂದು ಬೆಂಬಲವನ್ನು ಹಾಗೂ ನಿರೀಕ್ಷಿತವಾದಂತಹ ಗೆಲುವನ್ನು ಆ ಸಿನಿಮಾ ಪಡೀತಿಲ್ಲ. ಕಾರಣ ಏನು ಅಂದರೆ, ಒಂದು ಪ್ರಮುಖ ಕಾರಣ ಇದು ಕೂಡ ಇರಬಹುದು. ಏನು ಐಮ್ಯಾಕ್ಸ್ ಥಿಯೇಟರ್ಗಳು ನಮ್ಮ ಭಾರತದಲ್ಲಿಲ್ಲ, ವಿದೇಶಕ್ಕೆ ಹೋಗಿ ಈ ಸಿನಿಮಾವನ್ನು ನೋಡಬೇಕು ಅಂತ ಹೇಳಿ ಅದರ ಟಿಕೆಟ್ ಕೂಡ ದುಬಾರಿಯಾಗಿರುತ್ತೆ. ಏನು ಈ ಐಮ್ಯಾಕ್ಸ್ ಥಿಯೇಟರಲ್ಲಿ ನೀವು ಸಿನಿಮಾ ನೋಡಬೇಕು ಅಂದರೆ ಮಾಮೂಲಿ ನಾವು ಕೊಡ್ತೀವಲ್ಲ 500,000 ಅಷ್ಟು ದುಡ್ಡು ಕೊಟ್ಟರೆ ನಾವು ಆ ಥರ ಸಿನಿಮಾಗಳನ್ನ ನೋಡೋದಕ್ಕಾಗಲ್ಲ. ಯಾವ ರೀತಿಯಾಗಿ ಆ ಸಿನಿಮಾವನ್ನು ದೊಡ್ಡ ಬಜೆಟ್ನಲ್ಲಿ ಅವರು ನಿರ್ಮಾಣ ಮಾಡಿದ್ದಾರೆ, ಅದೇ ರೀತಿಯಾಗಿ ಆ ಸಿನಿಮಾ ನೋಡಬೇಕಂದ್ರೆ ಅಷ್ಟರ ಮಟ್ಟಿಗೆ ನಾವು ದುಡ್ಡು ಹಾಕಿ ಆ ಸಿನಿಮಾವನ್ನು ನೋಡಬೇಕಾಗತ್ತೆ. ಅದು ನಮ್ಮ ಭಾರತದಲ್ಲೂ ಕೂಡ ಇಲ್ಲ. ಹೀಗಾಗಿ ಈ ಸಿನಿಮಾ ಯಾವ ರೀತಿಯಾಗಿ ಒಂದು ದುಡ್ಡು ಹಾಕಿ ಮಾಡಿದ್ದಾರೆ, ತುಂಬ ನಿರೀಕ್ಷೆ ಇದೆ. ಯಾಕಂದರೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರು ಕೂಡ ಅಷ್ಟೇ ದೊಡ್ಡ ದೊಡ್ಡ ಸಿನಿಮಾದಲ್ಲಿ ಮಾಡಿರುವಂತಹ ದೊಡ್ಡ ತಾರಾ ಬಳಗವನ್ನು ಹೊಂದಿರುವಂತಹ ಸಿನಿಮಾ ಇದಾಗಿರುತ್ತೆ. ಆದರೂ ಕೂಡ ಈ ಸಿನಿಮಾದಲ್ಲಿ ಅಷ್ಟೆಲ್ಲ ಇದ್ರೂ ಕೂಡ ಥಿಯೇಟರ್ಗಳಿನ ಕೊರತೆಯಿಂದಾಗಿ ಈ ಒಂದು ಸಿನಿಮಾ ನಿರೀಕ್ಷಿತ ಯಶಸ್ಸನ್ನು ಕಾಣ್ತಾ ಇಲ್ಲ. ಮತ್ತೊಂದು ವಿಚಾರ ಏನು ಅಂದರೆ, ಈ ಸಿನಿಮಾ ಏನು ಕಥೆಯಲ್ಲಿ ಮಾಡಿದ್ದಾರೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಈ ಸಿನಿಮಾವನ್ನು ಇವರು ಪ್ರಮುಖವಾಗಿ ಮಾಡಿರಬಹುದು. ಏನು ಅಂದರೆ, ಇಂಗ್ಲೀಷ್ ಲಿಟ್ರೇಚರನ್ನು ನೀವು ತಿಳ್ಕೊಂಡಿರೋದಾದರೆ, ಇಂಗ್ಲೀಷ್ ಲಿಟ್ರೇಚರಲ್ಲಿ ಹೋಮರ್ ಅಂತ ಒಬ್ಬ ಸಾಹಿತಿ ಇದ್ದಾನೆ. ಆತ ಬರೆದಿರುವಂತಹ ಒಡೇಸಿಯ ಒಂದು ಇತಿಹಾಸದ ಆಧಾರದ ಮೇರೆಗೆ ಈ ಒಂದು ಒಡೇಸಿ ಅನ್ನೋ ಒಂದು ಸಿನಿಮಾವನ್ನು ಕ್ರಿಸ್ಟೋಫರ್ ನೊಲನ್ ಅವರು ಮಾಡಿದ್ದಾರೆ. ನಮ್ಮ ಭಾರತದಲ್ಲಿ ಯಾವ ರೀತಿಯಾಗಿ ಮಹಾಭಾರತ ಹಾಗೂ ರಾಮಾಯಣ ಇದೆ, ನಾವು ಎಷ್ಟು ಅದಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ, ಎಷ್ಟು ಅದನ್ನು ತುಂಬ ಗೌರವದಿಂದ ನೋಡ್ತೀವಿ, ಅದಕ್ಕೆ ಒಂದು ರೀತಿಯಾದಂತಹ ರೆಸ್ಪೆಕ್ಟನ್ನು ಕೊಡ್ತೀವಿ. ಅದೇ ರೀತಿಯಾಗಿ ಬೇರೆ ದೇಶಗಳಲ್ಲೂ ಕೂಡ ಈ ಒಂದು ಗ್ರೀಕ್ ಜನರೇನಿದ್ದಾರೆ ಅವರು ಈ ಒಂದು ಹೋಮರ್ ಬರೆದಿರುವಂತಹ ಒಡೇಸಿಯನ್ನು ಅಷ್ಟೇ ಇಷ್ಟಪಟ್ಟು ಅಷ್ಟೇ ಗೌರವದಿಂದ ಕಾಣ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಸಿನಿಮಾಗೆ ಎಲ್ಲ ಕಡೆಯಿಂದ ಪೆಟ್ಟು ಬಿದ್ದಿದೆ ಅಂತಲೇ ಹೇಳಬಹುದು. ಒಂದು ಕಡೆ ಐಮ್ಯಾಕ್ಸ್ ಕ್ಯಾಮ್ರಾದಿಂದ ಮಾಡಿದ್ದಾರೆ, ಮತ್ತೊಂದು ಕಡೆ ಐಮ್ಯಾಕ್ಸ್ ಥಿಯೇಟರ್ಗಳು ಬೇಕಾಗುತ್ತೆ. ಮತ್ತೊಂದು ವಿಚಾರ ಏನು ಅಂದರೆ, ಈ ಒಂದು ಐಮ್ಯಾಕ್ಸ್ ಥಿಯೇಟರ್ ಜೊತೆಗೆ ನಾವು ಇವಾಗ ಏನು ನಾವು ಸಿನಿಮಾಗಳನ್ನು ನೋಡ್ತೀವಿ ಥಿಯೇಟರ್ಗಳಲ್ಲಿ, ಅದನ್ನು ಒಂದು ರೆಸಲ್ಯೂಷನ್ ಅಂತ ಹೇಳಿ ಮಾಡಿರ್ತಾರೆ. ಹೆಚ್ಚಾಗಿ ನಾವು ಸಿನಿಮಾಗಳು ನೋಡಿದಾಗ 2K ಅಥವಾ 4K ರೆಸಲ್ಯೂಷನ್ ಇರುತ್ತೆ. ಆದರೆ ಈ ಒಂದು ಒಡೇಸಿ ಸಿನಿಮಾ ಏನು ಮಾಡಿದ್ದಾರೆ, ಅದರ ರೆಸಲ್ಯೂಷನ್ ಎಷ್ಟು ಅಂದರೆ 18K, ಅಂದರೆ 2 ಅಲ್ಲ 4 ಅಲ್ಲ, ಇದಕ್ಕೆ ದುಪ್ಪಟ್ಟಾಗಿ ಈ ಒಂದು ಸಿನಿಮಾವನ್ನು ಮಾಡಿರೋದು. ರೆಸಲ್ಯೂಷನ್ 18K ಅಂದರೆ ಅದಕ್ಕೆ ಇದು ಯಾವ ಕಡೆಯಿಂದನೂ ಕೂಡ ಸೂಟ್ ಆಗಲ್ಲ ನಮ್ಮ ಭಾರತದಲ್ಲಿರುವಂತಹ ಥಿಯೇಟರ್ಗಳು. ಹೀಗಾಗಿ ಸಿನಿಮಾ ಎಲ್ಲ ಕಡೆಯಿಂದ ಹಿನ್ನಡೆಯನ್ನು ಕಾಣ್ತಾ ಇದೆ. ಬೇರೆ ದೇಶಗಳಲ್ಲೂ ಕೂಡ ಈ ಸಿನಿಮಾ ಅಷ್ಟಾಗಿ ಹೆಸರು ಮಾಡ್ತಾ ಇಲ್ಲ. ಕ್ರಿಸ್ಟೋಫರ್ ನೊಲನ್ ಅವರು ಈ ಹಿಂದೆ ಎಂತೆಂಥ ಸೂಪರ್ ಹಿಟ್ ಸಿನಿಮಾವನ್ನು ಕೊಟ್ಟು ಹೆಸರು ಮಾಡಿದ್ರು. ಆದರೆ ಈ ಒಂದು ಸಿನಿಮಾ ಮೂಲಕ ಎಲ್ಲೋ ಒಂದು ಕಡೆ ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡಿ ಈ ಒಂದು ಕಥೆಯೂ ಕೂಡ ಒಂದು ಕಡೆ ಹಿನ್ನಡೆ ಆಗ್ತದೆ. ಯಾಕಂದರೆ ಹೋಮರ್ ಬರೆದಿರುವಂತಹ ಇತಿಹಾಸದ ಮೇರೆ ಈ ಒಂದು ಸಿನಿಮಾ ತೆಗೆದಿದ್ದಾರೆ. ಅದು ಒಂದು ಸೂಕ್ಷ್ಮವಾದ ವಿಚಾರ. ಇತಿಹಾಸ ಅಂತ ಬಂದಾಗ ಅವ್ರದ್ದೇ ಆದಂತಹ ಒಂದು ಕಟ್ಟುಪಾಡುಗಳಿರ್ತವೆ. ಅದನ್ನು ವಿರುದ್ಧವಾಗಿ ಮಾಡೋಕ್ಕೆ ಹೋದಾಗ ಯಾರು ಕೂಡ ಅದನ್ನು ಒಪ್ಕೊಳ್ಳೋದಿಲ್ಲ. ಮತ್ತೊಂದು ಕಡೆ ಐಮ್ಯಾಕ್ಸ್ ಕ್ಯಾಮ್ರಾವನ್ನು ಬಳಸಿ ಒಂದು ಸಿನಿಮಾ ಮಾಡಿದ್ದಾರೆ. ಅದನ್ನು ಭಾರತದಲ್ಲಿ ಬಿಡುಗಡೆ ಮಾಡಿದ್ರು ಕೂಡ ನೀವು 100% ಆ ಸಿನಿಮಾವನ್ನು ನೋಡೋದಕ್ಕಾಗೋದಿಲ್ಲ. ನಾವು ಇವಾಗ ಏನು ನೋಡ್ತಾ ಇದ್ದೀವಿ ಅದು ಕೂಡ ಡಿಜಿಟಲ್ ಕಾಂಪ್ರೆಸ್ಡ್ ಆಗಿ ನಾವು ನೋಡ್ತಾ ಇದ್ದೀವಿ. ಅಂದರೆ ಆ ಒರಿಜಿನಲ್ ಫೀಲ್ ಸಿಗೋದಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ, ಐಮ್ಯಾಕ್ಸ್ ಥಿಯೇಟರಲ್ಲಿ ನೀವು ಸಿನಿಮಾ ನೋಡ್ತಾ ಇದ್ದೀರಾ ಅಂದರೆ, ಒಂದು ಭೂಕಂಪ ಆಗ್ತಾ ಇದೆ ಅಂದರೆ, ಯೂಶಲಿ ಭೂಕಂಪ ಆಗುತ್ತೆ ಅಂದರೆ ಏನಾಗುತ್ತೆ, ಬರೀ ಮುಂದೆಗಡೆ ಕಾಣಿಸುತ್ತೆ. ಆದರೆ ನೀವು ಐಮ್ಯಾಕ್ಸ್ ಥಿಯೇಟರಲ್ಲಿ ನೋಡಿದ್ರೆ ಸುತ್ತಲೂ ಭೂಕಂಪ ಆಗ್ತಾ ಇರೋ ಥರ ಒಂದು ಫೀಲ್ ಬರುತ್ತೆ. ಹೀಗಾಗಿ ಈ ಒಂದು ಟೆಕ್ನಾಲಜಿಯನ್ನು ಯೂಸ್ ಮಾಡಿ ಕ್ರಿಸ್ಟೋಫರ್ ನೊಲನ್ ಅವರು ಈ ಸಿನಿಮಾವನ್ನು ಮಾಡಿದ್ದಾರೆ. ಆದರೆ ಅವರು ಅಂದ್ಕೊಂಡಿದ್ದಷ್ಟು
ಅಷ್ಟು ಅವರಿಗೆ ಯಶಸ್ಸು ಸಿಗ್ತಾ ಇಲ್ಲ. ಇನ್ನು ಈಗ ಬಿಡುಗಡೆಯಾಗಿ ಒಂದು 10 ದಿನ ಆಗಿದೆ. ಮುಂಬರುವ ದಿನಗಳಲ್ಲಾದರೂ ಈ ಒಂದು ಸಿನಿಮಾ ಎಷ್ಟು ಮಟ್ಟಿಗೆ ಯಶಸ್ಸು ಕಾಣುತ್ತೆ. ಕ್ರಿಸ್ಟೋಫರ್ ನೋಲನ್ ಅವರು ಬಹುದಿನಗಳ ಕನಸು ಏನಿದೆ, ಒಡೆಸಿ ಅನ್ನೋ ಒಂದು ಸಿನಿಮಾ, ಅವರು ಭಾರತದಲ್ಲೂ ಕೂಡ ಬಂದು ಪ್ರಚಾರವನ್ನು ಮಾಡಿದರು ಈ ಸಿನಿಮಾವನ್ನು ನೋಡಿ ಅಂತ ಹೇಳಿ. ಇನ್ನು ಎಷ್ಟು ಮಟ್ಟಿಗೆ ಹೆಸರು ಮಾಡುತ್ತಾ ಅಥವಾ ಇವ್ರು ಏನು 2,000 ರೂಪಾಯಿ ಬಜೆಟನ್ನು ಹಾಕಿ ಸಿನಿಮಾ ಮಾಡಿದ್ದಾರೆ, ಅದು ಫ್ಲಾಪ್ ಆಗುತ್ತಾ ಅಂತ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ವಿಶೇಷ ಫ್ರೀಡಮ್ ಟಿವಿಯ ಡಿಜಿಟಲ್ ಕಂಟೆಂಟ್. ಮತ್ತಷ್ಟು ನಿಮಗೆ ಗೊತ್ತಿಲ್ಲದಿರುವಂತಹ ವಿಚಾರಗಳೊಟ್ಟಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.